ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಪೋಸ್ಟರ್ನ ಮೊದಲು ನೋಡ್ಬೇಡಿ, ಆಮೇಲೆ ಏನ್ ಸುದ್ದಿ ಏನಿದು ಅನ್ನೋದನ್ನೆಲ್ಲ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಕನ್ನಡದ ಪ್ರಸಿದ್ಧ ಸುದ್ದಿ ಪತ್ರಿಕೆಗಳಲ್ಲಿ ವಿಜಯ ಕರ್ನಾಟಕ ಕೂಡ ಒಂದು. ವಿಜಯ ಕರ್ನಾಟಕದಲ್ಲಿ ಬರೋ ಸುದ್ದಿಗಳನ್ನ ಅಷ್ಟು ಸುಲಭಕ್ಕೆ ಅಲ್ಲಗಳೆಯೋದಿಕ್ ಆಗಲ್ಲ. ಬರೀ ಪತ್ರಿಕೆಯಲ್ಲ, ಇದೇ ಹೆಸರಲ್ಲೇ ಇರೋ ವಿಜಯ ಕರ್ನಾಟಕದ ವೆಬ್ಸೈಟ್ನಲ್ಲೂ ನಿತ್ಯ ನೂರಾರು ಸುದ್ದಿಗಳನ್ನ ಹಾಕ್ತಾರೆ. ಈಗ ಬಿಗ್ ಬಾಸ್ ಬಗ್ಗೆಯೂ ಒಂದು ಸುದ್ದಿ ಹಾಕಿದ್ದಾರೆ. ಅದೇನು ಅಂದ್ರೆ, ಈ ವಾರ ಇನ್ನೂ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ, ಈ ವಾರ ಎಲಿಮಿನೇಷನ್ ಇಲ್ಲ ಅನ್ನೋದು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಬಗ್ಗೆ ನಾವು ಸುದ್ದಿ ಮಾಡಿದ್ದೇವೆ. ನಾವು ಹೇಳಿದ ಸುದ್ದಿಯನ್ನ ಬಹುತೇಕರು ಅಲ್ಲಗಳೆದಿದ್ರು. ಕಿಚ್ಚನ ಪಂಚಾಯಿತಿಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಅದೇನೇ ಇರಲಿ, ಇಲ್ಲಿರೋ ಇನ್ನೊಂದು ಟ್ವಿಸ್ಟ್ ಅಂದ್ರೆ, ಈ ವಾರ ಯಾರೂ ಎಲಿಮಿನೇಟ್ ಆಗಲ್ವಂತೆ. ಈ ವಾರ ಹೊರ ಹೋಗೋರು ರಜತ್ ಹಾಗೂ ಚೈತ್ರ ಅಂತೆ ಅಂತ ಸುದ್ದಿ ಬಿತ್ತರಿಸಿದ್ದಾರೆ. ಈ ಬಗ್ಗೆ ನಾವು ಕಳೆದ ವಾರವೇ ಸುದ್ದಿ ಮಾಡಿದ್ವಿ. ಚೈತ್ರ ಹಾಗೂ ರಜತ್ ಕಂಟೆಸ್ಟೆಂಟ್ ಆಗಿ ಬಂದಿಲ್ಲ, ಆಟದ ಕಿಕ್ ಏರಿಸೋದಿಕ್ಕೆ ಅಂತ ಕಂಟೆಸ್ಟೆಂಟ್ಗಳ ರೀತಿ ಕಳಿಸಿದ್ದಾರೆ ಅಷ್ಟೇ. ಒಂದೆರಡು ವಾರ ಇರ್ತಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಅಂತ. ಆಗ ಬಹುತೇಕರು ಕಮೆಂಟ್ ಮಾಡಿದ್ದೊಂದೆ, ಇದೆಲ್ಲ ಸುಳ್ಳು, ನೀವು ಹೇಳ್ತಿರೋದು ಫೇಕ್ ಅಂತ. ಆದ್ರೀಗ ಇದೇ ಸತ್ಯ ಅಂತ ಕನ್ನಡದ 10 ವೆಬ್ಸೈಟ್ಗಳಲ್ಲಿ ಸುದ್ದಿ ಆಗ್ತಾ ಇದೆ. TV9ನಲ್ಲೂ ಕೂಡ ಇದೇ ಸುದ್ದಿ ಮಾಡಿದ್ದಾರೆ. ಅಷ್ಟಕ್ಕೂ ರಜತ್ ಹಾಗೂ ಚೈತ್ರಾರನ್ನ ಕರೆಸಿದ್ಯಾಕೆ, ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂತ ಹೇಳಿ 3 ವಾರಕ್ಕೆ ಹೊರ ಹಾಕ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಿದೆ ಅಲ್ವಾ? ಎಲ್ಲದಕ್ಕೂ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಗಿದೆ, ಈ ಬಾರಿಯ ಬಿಗ್ ಬಾಸ್ನಲ್ಲಿ ಗಟ್ಟಿಯಾಗಿ ಕೇಳ್ತಾ ಇದ್ದ ಧ್ವನಿ ಅಂದರೆ ಒಂದೆರಡು ಮಂದಿ ಎದ್ದು ಮಾತ್ರ. ಒಂದು ಅಶ್ವಿನಿ, ಮತ್ತೊಂದು ಜಾಹ್ನವಿ, ಇದರ ಜೊತೆಗೆ ಗಿಲ್ಲಿ. ರಕ್ಷಿತಾ ಆಗಾಗ ರೆಬೆಲ್ ಆಗ್ತಾ ಇದ್ರು, ಆದರೆ ಈಗೀಗ ಇರಿಟೇಟ್ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ. ಇದೇ 3-4 ಮಂದಿಯ ಧ್ವನಿ ಕೇಳ್ತಾ ಇತ್ತೆ ವಿನಃ ಬೇರೆ ಯಾರ ಸದ್ದು ಕೂಡ ಕೇಳ್ತಾ ಇರಲಿಲ್ಲ. ಕೆಲವರ ಹಾರಾಟ ಕೂಗಾಟಕ್ಕೆ ಠಕ್ಕರ್ ಕೊಡುವವರೇ ಇಲ್ಲದಂತಾಗಿದ್ರು. ಒಂದ್ ಕಡೆ ಅಶ್ವಿನಿಯವರ ಆವಾಜ್ಗೆ ಎದುರುತ್ತರ ಕೊಡೋರು ಇಲ್ಲದಂತಾಗಿತ್ತು. ಇನ್ನೊಂದ್ ಕಡೆ ಗಿಲ್ಲಿಯ ಪಂಚ್ ಡೈಲಾಗ್ಗೆ ಕೌಂಟರ್ ಕೊಡೋರೇ ಇಲ್ಲದಂತಾಗಿತ್ತು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಬಿಟ್ರೆ ಬೇರೆ ಸ್ಪರ್ಧಿಗಳೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಇದೇ ಕಾರಣಕ್ಕಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಕೊಡಿಸಿದ್ದು. ನಿಜವಾಗ್ಲೂ ಚೈತ್ರ ಹಾಗೂ ರಜತ್ ಸ್ಪರ್ಧಿಗಳು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಡೇ 1ನಿಂದಲೂ ಅನುಮಾನ ಇತ್ತು. ಒಮ್ಮೆ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದವರನ್ನ ಮತ್ತೆ ಸ್ಪರ್ಧಿಗಳಾಗಿ ಕರ್ಕೊಂಡು ಬಂದಿದ್ದು ತುಂಬಾ ಕಮ್ಮಿ. ಅದು 3 ಸಿಕ್ಕ ಅವಕಾಶ ಅಷ್ಟೇ. ಒಮ್ಮೆ ಅರುಣ್ ಸಾಗರ್, ಮತ್ತೊಮ್ಮೆ ದೀಪಿಕಾ ದಾಸ್ ಹಾಗೂ ಇನ್ನೊಮ್ಮೆ ದಿವ್ಯಾ ಉರುಡುಗ. ಈ 3 ಸ್ಪರ್ಧಿಗಳು ಮಾತ್ರ 2ನೇ ಬಾರಿಗೂ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಬಂದಿದ್ರು. ಅರುಣ್ ಸಾಗರ್ ಬಿಗ್ ಬಾಸ್ ಸೀಸನ್ 1ರ ಸ್ಪರ್ಧಿ, ಅದೇ ಸೀಸನ್ನಲ್ಲೇ ರನ್ನರ್ ಅಪ್ ಕೂಡ ಆಗಿದ್ರು. ಆದರೆ ಆಮೇಲೆ ಮತ್ತೊಂದು ಸೀಸನ್ಗೆ ಬಂದ ಮೇಲೆ ಫಿನಾಲೆವರೆಗೂ ಇರೋದಿಕ್ಕೆ ಆಗಲಿಲ್ಲ. ದಿವ್ಯಾ ಹಾಗೂ ದೀಪಿಕಾಗೂ ಕೂಡ ಇದೇ ಆಗಿತ್ತು. ಇವರೆಲ್ಲರೂ ತಮ್ಮ ಸೀಸನ್ ಮುಗಿದ 2-3 ಸೀಸನ್ ನಂತರ ಬಂದಿದ್ದು. ಆದರೆ ಚೈತ್ರ ಹಾಗೂ ರಜತ್ರನ್ನ ದಿಢೀರ್ ಅಂತ ಕರೆಸ್ಕೊಂಡಿದ್ದು. 11ನೇ ಸೀಸನ್ನಲ್ಲಿ ಇದ್ದವರನ್ನ 12ನೇ ಸೀಸನ್ಗೂ ಸ್ಪರ್ಧಿಗಳು ಅಂತ ಕಳಿಸಿದ್ರು. ಆಗಲೇ ಅನುಮಾನ ಶುರುವಾಗಿತ್ತು. ರಜತ್ ಹಾಗೂ ಚೈತ್ರ ಜಗಳ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾರಿಗೂ ಸೊಪ್ಪು ಹಾಕಲ್ಲ, ಯಾರಿಗೂ ಕ್ಯಾರೆ ಅನ್ನಲ್ಲ. ಜಗಳ ಅಂತ ಬಂದ್ರೆ ತುಂಬಾನೇ ಮುಂದೆ. ಹೀಗಾಗಿ ಸೀಸನ್ 12ಕ್ಕೆ ಜಸ್ಟ್ ಅತಿಥಿಗಳಂತೆ ಬಂದಿದ್ರು. ಆದ್ರೆ ಅತಿಥಿಗಳು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಆಟಕ್ಕೆ ಕಿಕ್ಕಿರಲ್ಲ. ಇದು ಬಿಗ್ ಬಾಸ್ಗೂ ಚೆನ್ನಾಗಿ ಗೊತ್ತು. ಅಪ್ಪಿ ತಪ್ಪಿ ಇವರು ಗೆಸ್ಟ್ಗಳು ಅಂತ ಹೇಳಿದ್ರೆ ಬಿಗ್ ಬಾಸ್ನಲ್ಲಿರೋ ಸ್ಪರ್ಧಿಗಳು ಇವರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಹೀಗಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅನ್ನೋ ಲೇಬಲ್ ಅಂಟಿಸಿ ಕಳಿಸಿದ್ದು. ರಜತ್ ಬಿಗ್ ಬಾಸ್ ಮನೆಗೆ ಬಂದಾಗ ತುಂಬಾ ಜನ ಅಂದ್ಕೊಂಡಿದ್ದು ಏನಂದ್ರೆ, ಗಿಲ್ಲಿ ಹಾಗೂ ರಜತ್ ಮಧ್ಯೆ ದೊಡ್ಡ ವಾರ್ ನಡೆಯುತ್ತೆ, ಇಬ್ಬರಿಗೆ ಟಗ್ ಆಫ್ ದಿ ವಾರ್ ನಡೆಯುತ್ತೆ ಅಂತ. ಆದ್ರೆ ರಜತ್ ಹಾಗೂ ಗಿಲ್ಲಿ ಕುಚುಕು ಗೆಳೆಯರಾಗಿದ್ದಾರೆ. ಅಶ್ವಿನಿ ಹಾಗೂ ರಜತ್ ಮಧ್ಯೆ ಮಾತಿನ ಮಲ್ಲ ಯುದ್ಧವೇ ನಡೀತಾ ಇದೆ. ಆತ್ಮೀಯರೇ, ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದ್ರೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ. ಈ ವಾರ ವೋಟಿಂಗ್ ಲೈನ್ ಓಪನ್ ಆಗದ ಕಾರಣ ಯಾರನ್ನು ಎಲಿಮಿನೇಟ್ ಮಾಡ್ತಾ ಇಲ್ಲ. ಆದ್ರೆ ಅದರ ಬದಲಿಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂತ ಬಂದಿದ್ದ ರಜತ್ ಹಾಗೂ ಚೈತ್ರಾರನ್ನ
ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದು 100ಕ್ಕೆ 90% ಸತ್ಯ ಎನ್ನಲಾಗ್ತಾ ಇದೆ. ನೋಡೋಣ, ಇನ್ನೊಂದು ದಿನದಲ್ಲಿ ಎಲ್ಲವೂ ಗೊತ್ತಾಗಲಿದೆ. ಆತ್ಮೀಯರೇ, ರಜತ್ ಹಾಗೂ ಚೈತ್ರಾ ಬಂದಿದ್ರಿಂದ ಈ ಬಾರಿಯ ಶೋಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.